ನಮಸ್ಕಾರ ಗೆಳೆಯರೆ. ರಾಜ ಶಂತನು ಕೊನೆಯುಸಿರೆಳೆದ ನಂತರ ಮಹಾಭಾರತದಲ್ಲಿ ಏನೆಲ್ಲ ನಡೆಯಿತು ಅನ್ನೋದನ್ನ 4ನೇ ಭಾಗದಲ್ಲಿ ತಿಳ್ಕೊಳ್ಳೋಣ. ರಾಜ ಶಂತನು ಕೊನೆಯುಸಿರೆಳೆದ ನಂತರ ಅವರ ಒಪ್ಪಂದದ ಪ್ರಕಾರ ಸತ್ಯವತಿಯೊಂದಿಗೆ ಅವರಿಗೆ ಜನಿಸಿದ್ದ ಪುತ್ರರು ಸಿಂಹಾಸನಕ್ಕೆ ಮುಂದಿನವರಾಗ್ತಾರೆ. ಅವರ ಮೊದಲನೇ ಪುತ್ರ ಹಸ್ತಿನಾಪುರದ ಹೊಸ ರಾಜನಾಗಿ ನೇಮಕಗೊಳ್ತಾನೆ. ಹೊಸ ರಾಜನು ಪರಾಕ್ರಮದ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವ ಮುನ್ನವೇ ಯುದ್ಧದಲ್ಲಿ ನಿಧನನಾಗ್ತಾನೆ. ಅವರ ಎರಡನೇ ಪುತ್ರನು ನಂತರ ರಾಜನಾಗಿ ನೇಮಕಗೊಳ್ತಾನೆ. ಆದರೆ ಆ ಕಾಲಕ್ಕೆ ಅವನು ಇನ್ನೂ ಶಿಶುವಾಗಿದ್ದರಿಂದ ಭೀಷ್ಮನು ಅವನ ಪ್ರಜಾಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ರಾಜನು ಪ್ರಾಪ್ತ ವಯಸ್ಕನಾದಾಗ ಸತ್ಯವತಿ ಮತ್ತೆ ಭೀಷ್ಮರು ಅವನಿಗೆ ವಿವಾಹ ಮಾಡಲು ತೀರ್ಮಾನಿಸ್ತಾರೆ. ಕಾಶಿ ದೇಶದ ರಾಜನು ತನ್ನ ಪುತ್ರಿಯರಿಗಾಗಿ ವರ ಆಯ್ಕೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದ. ಅವರು ಎಲ್ಲ ಅರ್ಹ ರಾಜರು ಮತ್ತು ರಾಜಕುಮಾರನ್ನು ಆಹ್ವಾನಿಸಿದ್ರು. ಆದರೆ ಹಿಂದಿನ ವಿವಾದದ ಕಾರಣದಿಂದಾಗಿ ಹಸ್ತಿನಾಪುರದ ರಾಜನನ್ನು ಆಹ್ವಾನಿಸಿರಲಿಲ್ಲ. ಭೀಷ್ಮನು ಈ ನಿರ್ಲಕ್ಷ್ಯದಿಂದ ಅವಮಾನಿತನಾಗಿ ಸತ್ಯವತಿಯ ಅನುಮತಿಯನ್ನು ಪಡೆದು ತನ್ನ ಸಹೋದರನಿಗಾಗಿ ಕಾಶಿಗೆ ಹೋಗಿ ರಾಜಕುಮಾರಿಯರನ್ನು ಗೆಲ್ಲಲು ತೀರ್ಮಾನಿಸ್ತಾನೆ. ಭೀಷ್ಮನು 3 ರಾಜಕುಮಾರಿಯರನ್ನ ರಥದಲ್ಲಿ ಒಟ್ಟುಗೂಡಿಸಿ ವರ ಅರ್ಹರ ವಿರುದ್ಧ ಅವರಿಗೆ ಪುನಃ ಗೆಲ್ಲಲು ಸವಾಲನ್ನೆಸಿತಾನೆ. ರಾಜರು ಮತ್ತು ರಾಜಕುಮಾರರು ಬೆನ್ನಟ್ಟಿ ಬರ್ತಾರೆ. ಭೀಕರ ಯುದ್ಧ ಆರಂಭವಾಗುತ್ತೆ. ಆದರೆ ಅವರು ಭೀಷ್ಮನನ್ನು ಮಣಿಸಲು ಸಾಧ್ಯವಾಗಲಿಲ್ಲ. ಆದರೆ ರಾಜ ಶಲ್ವನು ಹೆಚ್ಚಿನ ಸಮಯದವರೆಗೆ ಹಿಂಬಾಲಿಸಿಕೊಂಡು ರಾಣಿಯನ್ನು ಮರುಪಡೆಯಲು ನಿರಾಶ್ರಿತನಾಗಿ ಯುದ್ಧವನ್ನಾಡ್ತಾನೆ. ಭೀಷ್ಮನು ಅವನ ರಥವನ್ನು ನಾಶ ಮಾಡಿ ಅವನನ್ನು ಹತಾಶನನ್ನಾಗಿಸಿ ಅವನಿಗೆ ಪ್ರಾಣಭಿಕ್ಷೆಯನ್ನು ಕೊಡ್ತಾನೆ. ಅಂಬಾ, ಅಂಬಿಕಾ ಮತ್ತು ಅಂಬಾಲಿಕಾ ಎಂಬ 3 ರಾಜಕುಮಾರಿಯರನ್ನು ಹಸ್ತಿನಾಪುರಕ್ಕೆ ತರಲಾಗಿ ರಾಜನಿಗೆ ವಿವಾಹಕ್ಕೆ ಅರ್ಪಿಸಲಾಯಿತು. ಹಿರಿಯ ರಾಜಕುಮಾರಿ ಅಂಬಾ ಸತ್ಯವತಿಗೆ ಅರ್ಜಿ ಸಲ್ಲಿಸ್ತಾಳೆ. ಅವಳು ರಾಜ ಶಲ್ವನೊಂದಿಗೆ ಪ್ರೀತಿಯಲ್ಲಿ ಇರುವುದಾಗಿ ಹೇಳ್ತಾಳೆ. ಸತ್ಯವತಿ ಭೀಷ್ಮನು ಅವಳನ್ನು ರಾಜ ಶಲ್ವನೊಡನೆ ಹಿಂದಿರುಗಿಸಲು ಅನುಮತಿ ನೀಡ್ತಾರೆ. ಉಳಿದಿರುವ ರಾಜಕುಮಾರಿಯರಾದ ಅಂಬಿಕಾ ಮತ್ತು ಅಂಬಾಲಿಕರನ್ನು ರಾಜನಿಗೆ ವಿವಾಹ ಮಾಡಲಾಯಿತು. ದುಃಖದ ವಿಷಯವೆಂದರೆ ಯುವರಾಜನು ಯಾವುದೇ ಸಂತಾನೋತ್ಪತ್ತಿ ಮಾಡುವುದಕ್ಕೂ ಮೊದಲೇ ಕಾಯಿಲೆಯಿಂದ ಸಾವನ್ನಪ್ಪುತ್ತಾನೆ. ಸತ್ಯವತಿ ರಾಜ್ಯವು ಯಾವುದೇ ವಂಶವಿಲ್ಲದೆ ಆಯಿತಲ್ಲ ಅಂತ ನಿರಾಶಳಾಗ್ತಾಳೆ. ಅವಳು ಭೀಷ್ಮನಿಗೆ ಸಿಂಹಾಸನವನ್ನು ಅಂಗೀಕರಿಸಬೇಕೆಂದು ಮತ್ತು ತನ್ನ ಮಗನ ಹೆಂಡತಿಗಳನ್ನು ತಾನೇ ವಿವಾಹ ಮಾಡಿಕೊಳ್ಳಬೇಕೆಂದು ವಿನಂತಿ ಮಾಡ್ತಾಳೆ. ತಾಯಿ, ನೀವು ಎಲ್ಲರಿಗಿಂತ ಹೆಚ್ಚು ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಎಂದಿಗೂ ಸಿಂಹಾಸನವನ್ನು ಅಂಗೀಕರಿಸುವುದಿಲ್ಲ ಅಂತ ಹೇಳ್ತಾನೆ. ಸತ್ಯವತಿ ನಂತರ ಅವರು ಎದುರಿಸುತ್ತಿದ್ದ ಸಮಸ್ಯೆಗೆ ಮತ್ತೊಂದು ಪರಿಹಾರವನ್ನು ಯೋಚನೆ ಮಾಡ್ತಾರೆ. ಅವಳು ಹಲವಾರು ವರ್ಷಗಳ ಕಾಲ ಹೊತ್ತಿದ್ದ ಒಂದು ರಹಸ್ಯವನ್ನು ಬಹಿರಂಗಪಡಿಸುವುದಕ್ಕೆ ನಿರ್ಧಾರ ತಗೊಳ್ತಾಳೆ. ಮಹಾಭಾರತದ ಬಗ್ಗೆ ಇನ್ನಷ್ಟು ವಿಶೇಷಗಳನ್ನು ಮುಂಬರುವ ಎಪಿಸೋಡ್ಗಳಲ್ಲಿ ತಿಳಿಸುತ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.